ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ನನಗಂತೂ ಗೊತ್ತಾಯಿತು. 23 ಇಯರ್ಸ್ ಡೂಡ್. ನನಗೆ ಇನ್ನೂ ನಾನೇನು ಸಾಧನೆ ಮಾಡೇ ಇಲ್ಲ. ಏನಾದರೂ ಸಾಧನೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದರೆ ಆ ಪ್ರಾಬ್ಲಮ್ಸ್ನ ನಾನು ಹುಡ್ಕೊಂಡು ಹೋಗ್ತೀನ, ನನ್ನ ಪ್ರಾಬ್ಲಮ್ಸ್ ಹುಡ್ಕೊಂಬರತ್ತಾ ಒಂದೂ ಗೊತ್ತಿಲ್ಲ. ನಾನು ಯಾವ ಥರ ಅಂದರೆ ನಾನು ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್. ಎಲ್ಲ ಬರುತ್ತೆ, ಬಟ್ ಎಲ್ಲ ಬರಲ್ಲ. ಈಗ ಕುಕ್ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಹಾಡು ಹೇಳ್ತೀನಿ, ಡ್ರಾಯಿಂಗ್ ಮಾಡ್ತೀನಿ, ಎಲ್ಲ ಬರುತ್ತೆ, ಬಟ್ ಯಾವುದೂ ಸರಿಯಾಗಿ ಮಾಡಲ್ಲ. ಈ ಮಿಡಲ್ ಕ್ಲಾಸ್ ಅವ್ರಿಗೆ ಆಸೆನೂ ಜಾಸ್ತಿ, ಅಟ್ ದ ಸೇಮ್ ಟೈಮ್ ಈಗೋ ಇನ್ನೂ ಜಾಸ್ತಿ. ಸೊ ನಾನು ಅಕ್ಕ ಪ್ಲ್ಯಾನ್ ಮಾಡಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ರೆ ಈ ಟೈಮಲ್ಲಿ ಟೈಫಾಯ್ಡ್, ಆ ಟೈಫಾಯ್ಡಿಂದ ಕ್ಯೂರ್ ಆಗೋಣ ಅನ್ನೋ ಅಂಥ ಟೈಮಲ್ಲಿ ಜಾಂಡೀಸ್. ಈ 2 months ಇದೆ ಅಲ್ಲ ನರ್ಕ, ಯಾವ ಛತ್ರಿಗೂ ಬೇಡ. ಅದಕ್ಕೆ ಎಲ್ಲರಿಗೂ ಒಳ್ಳೇದು ಬಯಸಿದ್ರೆ ಎಲ್ಲೋ ಒಂದು ಕಡೆ ನಾವು ಕಷ್ಟದಲ್ಲಿದ್ದಾಗ ನಮ್ಮ ಒಳ್ಳೆತನ ನಮ್ಮನ್ನ ಕಾಪಾಡತ್ತೆ ಅಂತ ನನಗೆ ಈ ಟೈಮಲ್ಲಿ ರಿಯಲೈಸ್ ಆಯಿತು. ಇಷ್ಟೆಲ್ಲ ಕತೆಗಳಾದಮೇಲೆ ನನಗೆ ನಾನು ಸೆಲ್ಫ್ ಮೋಟಿವೇಟ್ ಮಾಡಿಕೊಂಡು ಏನಾದರೂ ಒಂದು ಮಾಡೇ ಬಿಡೋಣ, ಸಕ್ಸಸ್ ಆರ್ ಫೇಲ್ಯೂರ್ ವಾಟ್ ಎವರ್ ಏನಾದರೂ ಆಗಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾವು ಸ್ಟಾರ್ಟ್ ಮಾಡ್ತಾ ಇರೋದೇ ದಿಯಾ ಕಲೆಕ್ಷನ್. ದೀಪದಿಂದ ದಿ ತೊಗೊಂಡು, ಛಾಯಾಯಿಂದ ಯಾ ತೊಗೊಂಡು ದಿಯಾ ಕಲೆಕ್ಷನ್ಸ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಪೇಜಲ್ಲಿ ನಾವು ಕ್ವಾಲಿಟಿ ಆಗಿರೋ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ನ ಸ್ಟಾಕ್ ಮಾಡಿದ್ವಿ. ಪ್ಲೀಸ್ ನಮ್ಮ ಪೇಜ್ನ ಫಾಲೋ ಮಾಡಿ, ವಿಸಿಟ್ ಮಾಡಿ. ಈ ನಮ್ಮ ಒಂದು ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು.